ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು ಮೆಣಸಿನ್ಕಾಯಿ ಪಲ್ಯ, ಡಾಬಾ ಸ್ಟೈಲ್ ಮೆಣಸಿನ್ಕಾಯಿ ಪಲ್ಯ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ದೊಡ್ಡ ಈರುಳ್ಳಿ, 2 ಟೊಮೆಟೊ, 10 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಸೋಸಿದ್ದು ಬೆಳ್ಳುಳ್ಳಿ, ಒಂದು 6 ಗೋಡಂಬಿ, 1 ಚಮಚೆ ಜೀರಿಗೆ, 1 ಚಮಚೆ ಹವೀಜ, ಸ್ವಲ್ಪ ಕರಿಮೆಣಸಿನಕಾಳು, ಒಂದು ಸ್ವಲ್ಪ ಮೆಂತ್ಯ ಕಾಳು. ಅದನ್ನು ಹುರಿಯೋಕೆ ಎಣ್ಣೆ. ಇವು 2 ದಪ್ಪನ್ನು ದೊಡ್ಡ ಮೆಣಸಿನ್ಕಾಯಿನ ಹೆಚ್ಚಿಟ್ಟಿದ್ದೀನಿ. ಇವು 2 ದೊಡ್ಡ ಈರುಳ್ಳಿನ ಇವನು ಹೆಚ್ಚಿಟ್ಟಿದ್ದೀನಿ. ಒಂದು ಕಡಾಯಿ ಇಟ್ಟು ಕಡಾಯಿಗೆ 1 ಚಮಚ ಎಣ್ಣೆ ಹಾಕಿ ಅದು ಕಾದ ಮೇಲೆ ಮಸಾಲೆ ಹುರ್ಕೊಳಕ್ಕೆ ನಾನು ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. 2 ದೊಡ್ಡ ಉಳ್ಳಾಗಡ್ಡಿ ಹೆಚ್ಚಿದ್ದೀನಿ ರೀ. ಅದು ಗ್ರೇವಿಗೆ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಲಿ ಕಾಯಿಸ್ಕೊಳ್ಳೋಣ. ಅವು ಸ್ವಲ್ಪ ಹುರಿದ ನಂತರ ಅದಕ್ಕೆ 1 ಗಡ್ಡೆ ಸೋಸಿಟ್ಟಿನಲ್ರಿ ಬೆಳ್ಳುಳ್ಳಿನ ಅದನ್ನು ಹಾಕ್ತೀನಿ. ಅದನ್ನು ಬೆಳ್ಳುಳ್ಳಿ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ರಿ. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಕಾಯಿಸಿ ಅವು ಸ್ವಲ್ಪ ಬೆಂದ ಮೇಲೆ ಅವಕ್ಕೆ 2 ದೊಡ್ಡ ಟೊಮೆಟೊ ಹೆಚ್ಚಿವಲ್ಲ ಅದನ್ನು ಹಾಕಿ ಸ್ವಲ್ಪ ಚಮಚೆಲ್ಲ ಕಾಯಿಸಿ ಚೆನ್ನಾಗಿ ಹುರ್ಕೊಳ್ಳಿ. ಟೊಮೆಟೊನು ಸ್ವಲ್ಪ ಬೆಂದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿ ಅದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಮತ್ತು ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೇಕು. ಇವು ಸ್ವಲ್ಪ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಮೆತ್ತಗಾಗುತ್ತಾನ ಹುರ್ಕೊಂಡು ಇವು ಬೆಂದ ಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಸೇರಿಸ್ತೀನಿ ನೋಡಿರಿ. ಈಗ ಹಸಿಮೆಣಸಿನ್ಕಾಯಿ ಇದಕ್ಕೆ ಹಸಿಮೆಣಸಿನ್ಕಾಯಿ 10 ತೊಗೊಂಡೀನಿ. ಗ್ರೇವಿಗೆ ನೀವು ಖಾರ ನೋಡ್ಕೊಂಡು ತೊಗೊಳ್ರಿ. ಇವು ಅಷ್ಟೇನು ಹಸಿಮೆಣಸಿನ್ಕಾಯಿ ಖಾರ ಇದ್ದಿಲ್ಲ. ನಾನು ಹೀಗಾಗಿ ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 2 ದಪ್ಪನ ಮೆಣಸಿನ್ಕಾಯಿಗೆ ದೊಡ್ಡ ಮೆಣಸಿನ್ಕಾಯಿ 2 ಇದ್ದವು. 2 ದೊಡ್ಡ ಮೆಣಸಿನ್ಕಾಯಿಗೆ 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಗ್ರೇವಿ ರುಬ್ಕೊಳಕ್ಕೆ 6 ಗೋಡಂಬಿ ಹಾಕ್ತೀನಿ ನೋಡಿರಿ. ಸ್ವಲ್ಪ ಮೆಂತ್ಯ ಕಾಳು, ಒಂದು ಸ್ವಲ್ಪ ಕರಿಮೆಣಸಿನಕಾಳು, 1 ಚಮಚ ಹವೀಜ, 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಮತ್ತೆ ಕಾಯಿಸ್ರಿ. ಇದು ಎಲ್ಲ ಮಸಾಲೆ ಚೆನ್ನಾಗಿ 1 ನಿಮಿಷ ಹುರಿಲದು. ಅಲ್ಲಿ ತನಕ ಸ್ವಲ್ಪ ಕಾಯಿಸಿ ಹುರಿರಿ. ಆಮೇಲೆ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಬಿಡ್ರಿ. ಯಾಕಂದ್ರೆ ಗ್ರೇವಿ ರುಬ್ಬಕ್ಕೆ ಬಿಸಿದು ರುಬ್ಬಾರ್ದು, ಅದು ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ನಾವು ಮತ್ತೆ ಅದೇ ಕಡಾಯಿಗೆ 1 ಚಮಚ ಎಣ್ಣೆ ಹಾಕಿ ಅವು ದಪ್ಪಗೆ 2 ಈರುಳ್ಳಿ ಹೆಚ್ಚಿಟ್ಟಿದ್ವಲ್ಲ ಅವು ಮತ್ತು ದೊಡ್ಡ ಮೆಣಸಿನ್ಕಾಯಿನ ಹುರಿಬೇಕಲ್ಲ, ಅದಕ್ಕೆ ನಾನು ಈಗ ಮೊದಲು ದೊಡ್ಡ ಮೆಣಸಿನ್ಕಾಯಿ ಹಾಕಿ ಹುರಿತಾ ಇದ್ದೀನಿ. ದೊಡ್ಡ 2 ದಪ್ಪನ ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ಹುರಿಬೇಕು. ಅವು ಸ್ವಲ್ಪ ಜಲ್ದಿ ಬೇಯಲ್ಲ, ಹೀಗಾಗಿ ಅದು ಜಲ್ದಿ ಬೇಯಲಿ ಅಂಥೇಳಿ ಅದಕ್ಕೆ ಒಂದು ಚೂರು ಉಪ್ಪು ಹಾಕ್ತೀನಿ ನೋಡಿರಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಹುರಿತೀನಿ. ಸ್ವಲ್ಪ ಉಪ್ಪು ಹಾಕಿ ಹುರಿಯೋದ್ರಿಂದ ಸ್ವಲ್ಪ ಜಲ್ದಿ ಬೇಯ್ತಾವ್ರಿ, ಅಂದ್ರೆ ಜಲ್ದಿ ಮೆತ್ತಗಾಕಾವು. ಈಗ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆದವಲ್ಲವು, ಮೆತ್ತಗಾಗ್ಯಾವು. ಅದನ್ನು ಹುರಿದು ತೆಗೆದು ಅದ ಕಡಾಯಿಗೆ ಮತ್ತೆ ಈರುಳ್ಳಿ ಐತಲ್ಲ ಅದನ್ನು ಈರುಳ್ಳಿ ಹುರ್ಕೊಳ್ಳೋಣ್ರಿ. ಈರುಳ್ಳಿಗೂ 1 ಚಮಚ ಎಣ್ಣೆ ಹಾಕಿ ಇವನು ಒಂದು ಸ್ವಲ್ಪ ಮೆತ್ತಗಾಗುತ್ತಾನ ಹುರಿಯನ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. 1 ಚಮಚ ಎಣ್ಣೆ ಹಾಕ್ತೀನಿ ನೋಡಿರಿ. 1 ಚಮಚ ಎಣ್ಣೆ ಹಾಕಿ ಇವನು ಒಂದು ಸ್ವಲ್ಪ ಕೈ ಆಡಿಸಿ ಚೆನ್ನಾಗಿ ಹುರಿರಿ. ಇವು ಸ್ವಲ್ಪ ಚೆನ್ನಾಗಿ ಹುರಿದ್ರೆ ನಿಮ್ಗೆ ಗ್ರೇವಿ ಒಳಗೆ ಹಾಕಕ್ಕೆ ಬರ್ತಾವೆ. ಅದ್ರ ಸಂಬಂಧ ಇವನ್ನ ಹುರಿದು ತಗೊಳ್ಳೋದು. ಇದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಹುರಿದು ತೆಗೀರಿ. ನೋಡಿರಿ ಕಲರ್ ಚೇಂಜ್ ಆಯ್ತು ನೋಡಿ ಸ್ವಲ್ಪ.
ಅವನ್ನ ಒಂದು ತಟ್ಟಿಗೆ ತೆಗಿತೀನಿ ನೋಡ್ರಿ. ಅದೇ ದೊಣ್ಣೆ ಮೆಣಸಿನ್ಕಾಯಿ ತೆಗ್ದಿನಲ್ಲ ಅದೇ ತಟ್ಟಿಗೆ ಅವನ್ನ ತಕ್ಕೋತೀನಿ. ಈಗದು ಮಸಾಲೆ ರುಬ್ಕೊಳಕ್ಕೆ ಆಗಲ್ಲಿ ಹುರಿದಿಟ್ಟಿದ್ವಲ್ಲ ಅವು ಸ್ವಲ್ಪ ತಣ್ಣಗಾಗಿ ಅವು ಅದನ್ನೊಂದು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೋತೀನಿ ನೋಡ್ರಿ. ಅಷ್ಟೂ ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ಇದನ್ನು ರುಬ್ಕೋಬೇಕ್ರಿ. ನೀವು ಈ ಥರ ಗ್ರೇವಿನ ದಪ್ಪ ಮೆಣಸಿನ್ಕಾಯ್ದು ಮನ್ಯಾಗ ಮಾಡ್ಕೊಂಡು ತಿನ್ನೋದು ಹೋಟೆಲ್ ಸ್ಟೈಲ್ದು, ಆಂಧ್ರ ಹೋಟೆಲ್ ಸ್ಟೈಲ್ದು. ನೀವು ಅಲ್ಲಿ ಹೋಟ್ಲಿಗೆ ಹೋಗಿ ತಿನ್ನೋದು ಅವಶ್ಯ ಇಲ್ಲ, ನಾವು ಮನ್ಯಾಗ ನೀವು ಮಾಡ್ಕೋಬೋದು ನೋಡ್ಕೊಂಡ್ರೆ. ಇದನ್ನು ಚೆನ್ನಾಗಿ ಸಣ್ಣಗೆ ರುಬ್ಕೊಂಡು ನೋಡ್ರಿ. ಸಣ್ಣ ರುಬ್ಕೊಂಡು ಇಟ್ಕೊಂಡೀನಿ. ಮತ್ತು ಅದೇ ಕಡಾಯಿಗೆ ಒಂದು 3-4 ಚಮಚ ಎಣ್ಣೆ ಹಾಕಿ ಅದು ಸ್ವಲ್ಪ ಕಾಯಲಿ. ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿರಿ. ಅರಿಶಿನ ಹಾಕಿ ಕೈ ಆಡಿಸ್ರಿ. ಸ್ವಲ್ಪ ಕೈ ಆಡಿಸಿ ಅದೇನು ಮಸಾಲೆ ರುಬ್ಬಿವಲ್ಲ ಆ ಮಸಾಲೆನ ಎಣ್ಣೆಗೆ ತಗೊಳ್ರಿ. ಆ ಒಗ್ಗರಣೆಗೆ ಹಾಕಿ ಇದನ್ನು ಹಸಿ ವಾಸನೆ ಹುರಿಯೋವರೆಗೂ ಸ್ವಲ್ಪ ಕೈ ಆಡಿಸಿ. ಈಗ ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ಹಸಿ ವಾಸನೆ ಇರುತ್ತಲ್ಲ, ಎಣ್ಣೆ ಒಳಗೆ ಹುರಿದ್ರೆ ವಾಸನೆ ಹೋಗುತ್ತೆ. ಇದನ್ನು ನೀವು ಸ್ವಲ್ಪ ಹೊತ್ತು ಕೈ ಆಡಿಸಿ ಎಣ್ಣೆ ಒಳಗೆ ಹುರ್ಕೊಂಡು ತಗೊಳ್ರಿ. ಅದು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಆಮೇಲೆ ನೀವು ಇದು ಹಸಿ ವಾಸನೆ ಹೋದ್ಮೇಲೆ ಅದೇನಾಗಲ್ಲ ರುಬ್ಬಿಟ್ಕೊಂಡ್ರಲ್ಲ ಜಾರು, ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿರಿ. ನೀರು ಹಾಕಿ ತೊಳ್ಕೊಂಡು ಇದು ಕಡಾಯಿಗೆ ಹಾಕ್ಕೊಡ್ರಿ. ಅದು ನೀರನ್ನ ಈ ಮಸಾಲೆ ಕಡಾಯಿಗೆ ಹಾಕಿರಿ. ಹಾಕಿ ಮತ್ತೆ ಒಂದು ಸ್ವಲ್ಪ ಕೈ ಆಡಿಸ್ರಿ. ಅದನ್ನು ಕೈ ಆಡಿಸಿ ಕುದಿಯಕ್ಕೆ ಬಿಡ್ರಿ. ಸ್ವಲ್ಪ ಹೊತ್ತದು ಮಸಾಲೆ ಕುದೀಲಿ. ಅದು ಸ್ವಲ್ಪ ಚೆನ್ನಾಗಿ ಕುದ್ರೆ ಇದೆಲ್ಲ ಇದು ಮಸಾಲೆ ಕುದ್ದಿದ ಮೇಲೆ ಅದು ಹುರಿದಿದ್ದು ಇದಕ್ಕೆ ಮತ್ತೆ ಆ್ಯಡ್ ಮಾಡಬೇಕು. ಅದಕ್ಕೆ ಈಗ ನೋಡಿರಿ ಮಸಾಲೆ ಕುದೀತಾ ಇದೆ ನೋಡಿ. ಈಗ ಚೆನ್ನಾಗಿ ಹಿಂಗೆ ಮಸಾಲೆ ಕುದ್ಮೇಲೆ ಇದಕ್ಕೆ ಹುರಿದಿಟ್ಕೊಂಡ್ರವು ಹಾಕ್ಬೇಕು. ಈಗ ಈರುಳ್ಳಿ ಮತ್ತು ದೊಣ್ಣೆ ಮೆಣಸಿನ್ಕಾಯಿನ ನೋಡಿ ಚೆನ್ನಾಗಿ ಹಿಂಗೆ ಕೈ ಆಡಿಸಿ ಮಸಾಲೆ ಕುದೀತಲ್ಲ, ಹುರಿದಿಟ್ಟಿದ್ದು ಈರುಳ್ಳಿ ಮತ್ತು ದೊಣ್ಣೆ ಮೆಣಸಿನ್ಕಾಯಿನ ಹಾಕ್ಬೇಕು. ಇದಕ್ಕೆ ಹಾಕಿ ಕೈ ಆಡಿಸ್ರಿ. ದೊಣ್ಣೆ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಕೈ ಆಡಿಸ್ರಿ. ಮಸಾಲೆ ಒಳಗೆಲ್ಲ ಬೆರಿಬೇಕದು, ಚೆನ್ನಾಗಿ ಮಸಾಲೆ ಕುಡ್ಕೊಳ್ಬೇಕಲ್ಲ. ಹಿಂಗಾಗಿ ಹುರಿದಿಟ್ಟಿರೋ ಈರುಳ್ಳಿನೂ ದೊಣ್ಣೆ ಮೆಣಸಿನ್ಕಾಯಿ ಹಾಕಿ ಕೈ ಆಡಿಸ್ರಿ. ಅದಕ್ಕೆ ಒಂದು ಚಮಚ ಸಬ್ಜಿ ಮಸಾಲೆ ಹಾಕಿರಿ. ಸಬ್ಜಿ ಮಸಾಲೆ ಹಾಕಿ ಕೈ ಆಡಿಸಿ ಸ್ವಲ್ಪ ಉಪ್ಪು ಹಾಕಿರಿ. ಒಂದು ಚಮಚ ಸಬ್ಜಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಆಗಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿವಿ, ನೋಡ್ಕೊಂಡು ಉಪ್ಪು ಹಾಕ್ಕೊಡ್ರಿ. ರುಬ್ಬಾಕೋರು ಒಂಚೂರು ಉಪ್ಪು ಹಾಕಿತ್ತು. ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ ಮೆತ್ತಗೆ ಹಾಕ್ಲಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಹುರಿದಿತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಡ್ರಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕಸೂರಿ ಮೆಂತಿನ ಕೈಯಿಂದ ತಿಕ್ಕಿ ಹಾಕಿ, ಅಂದರೆ ಸ್ವಲ್ಪ ಘಮ ಬರುತ್ತೆ. ಹಾಗೆ ಹಾಕಬೇಡಿ, ಕೈಯಿಂದ ಸ್ವಲ್ಪ ತಿಕ್ಕಿ ಹಾಕಿ. ಆಮೇಲೆ ಇದಕ್ಕೆ ಒಂದು ಚಮಚ ತುಪ್ಪ ಹಾಕಿರಿ. ತುಪ್ಪ ಹಾಕಿ ಚೆನ್ನಾಗಿ ಕೈ ಆಡಿಸಿ ನೋಡಿರಿ. ತುಪ್ಪ ಹಾಕಿ ಕಸೂರಿ ಮೆಂತಿ ಹಾಕಿರಲ್ಲ, ತುಪ್ಪ ಹಾಕಿರಿ. ಚೆನ್ನಾಗಿ ಕಲಸಿ ಅದೆಲ್ಲ ಮಸಾಲೆ ಚೆನ್ನಾಗಿ ಕೂಡ್ಕೊಂಡು ಚೆನ್ನಾಗಿ ಕುದ್ದಿದೆ ನೋಡಿ. ಎಲ್ಲ ಮಸಾಲೆ ಮಿಕ್ಸ್ ಆತಲ್ಲ. ಇವಾಗ ಪಲ್ಯ ಇದು ರೆಡಿ ಆಯಿತು, ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಮುಂದಿನ ವಿಡಿಯೋ ಹಾಕೋ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಹಾಕ್ತೀನಲ್ಲ ಅವು ಮೊದಲೇ ನಿಮ್ಗೆ ಬರ್ತಾವೆ. ಅದಕ್ಕಾಗಿ ನೀವು ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.